ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನಿವತ್ತು ಒಂದು ಕುಕ್ಕಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ವೀಡಿಯೋ ಅಂತಂದರೆ ಹಲಸಂದೆ ಕಾಳು, ಹಸಿ ಹಲಸಂದೆ ಕಾಳಿಗೆ ಹುಳಿಗೆ ಕರ್ಮೀನ ಹಾಕಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನು ಹಸಿ ಹಲಸಂದೆ ಕಾಳು ತೊಗೊಂಡಿದ್ದೀನಿ. ನೀವು ಇದನ್ನು ಅವರೆಕಾಳಲ್ಲಿ ಕೂಡ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಮೊದಲೇ ನೀರಿಟ್ಟಿದ್ದೀನಿ. ನೀರು ಬಿಸಿ ಆಗಿದ ನಂತರ ಕಾಳು ಹಾಕೋದ್ರಿಂದ ಕಾಳು ಬೇಗ ಬೇಯುತ್ತೆ. ಕಾಳು ಹಾಕ್ತಿದ್ದೀನಿ. ನಾನು ಇದಕ್ಕೆ ತರಕಾರಿ ಬರೀ ಆಲೂಗೆಡ್ಡೆ, ಬದನೆಕಾಯಿ ಎರಡೇ ಯೂಸ್ ಮಾಡೋದು. ಹುಳಿ ಮಾಡಬೇಕಾದ್ರೆ ಯಾವತ್ತಿದ್ರೂ ಆಲೂಗೆಡ್ಡೆ, ಬದನೆಕಾಯಿ ಎರಡೇ ಯೂಸ್ ಮಾಡಬೇಕು. ನಾನು ಅದೇ ರೀತಿ ಯೂಸ್ ಮಾಡೋದು. ಕ್ಯಾರೆಟ್ ಆಗಿರ್ಬೋದು ಅಥವಾ ಬೀನ್ಸು, ಮೂಲಂಗಿ ಅದ್ಯಾವುದೂ ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಎರಡು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಇದಕ್ಕೆ ಒಂದು ಟೊಮೊಟೊ ಹಾಗೆ ಒಂದು ಚಿಕ್ಕ ಸೈಜ್ದು ಈರುಳ್ಳಿ, ಇದನ್ನು ಬೇಯೋದಕ್ಕೆ ಹಾಕಬೇಕು. ಬೇಯೋದಕ್ಕೂ ಹಾಕ್ತೀವಿ, ಹಾಗೆ ರುಬ್ಬೋದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತೀವಿ. ಇವಾಗ ಇದು ರುಬ್ಬೋದಕ್ಕೆ ಒಂದು ಈರುಳ್ಳಿ, ಹಾಗೆ ಒಂದು 3 ಟೊಮೊಟೊ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಬೌಲಷ್ಟು ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಗ್ಗರಣೆಗೆ ಕರಿಬೇವು, ಇಷ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಜಾರಿಗೆ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ, ಟೊಮ್ಯಾಟೊ ಹಾಗೆ ಈರುಳ್ಳಿ, ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡ್ರೆ ನೀವು ಬೇಯೋದಕ್ಕೆ ಒಂದು ಅರ್ಧ ಹಾಕಿ, ಹಾಗೆ ರುಬ್ಬೋದಕ್ಕೆ ಒಂದು ಅರ್ಧ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಬೇಕು. ನೀರು ಆ್ಯಡ್ ಮಾಡಿ ಕರಿಬೇವು ಹಾಕಬೇಕು, ಹಾಗೆ ಈರುಳ್ಳಿ ನೀವೇನೇನು ತೊಗೊಂಡಿದ್ದೀರಿ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಹಾಗೆ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಬೋದಕ್ಕೆ ಹೋಗ್ಬೇಡಿ, ಮೀಡಿಯಮ್ಮಾಗಿ ರುಬ್ಕೊಂಡು ಸಾಕು. ಸ್ವಲ್ಪ ತರ್ತರಿ ಥರನೇ ಇರಬೇಕು. ತುಂಬ ನುಣ್ಣು ರುಬ್ಬಿಟ್ಟು ಸ್ವಲ್ಪ ಪೇಸ್ಟ್ ಥರ ಆಗ್ಬಿಡುತ್ತೆ ನೋಡಿ. ಇಷ್ಟು ತರಿ ಸಾಕು. ತರ್ತರೆಯಾಗಿ ರುಬ್ಬಿದ ನಂತರ ನೀವು ಮೊದಲೇ ಬೇಯೋದಕ್ಕೆ ಇಟ್ಟಿರ್ತಾರಲ್ಲ ಕುಕ್ಕರು, ಆ ಕುಕ್ಕರಿಗೇ ನೀವು ರುಬ್ಬಿರುವಂಥ ಮಿಶ್ರಣನ ಹಾಕಿ ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗೆಲ್ಲ ಹಸಿ ಕಾಳು ಕಾಲ ಆಗಿರೋದ್ರಿಂದ ತೊಗರಿ ಕಾಳಲ್ಲೂ ಕೂಡ ಇದೇ ರೀತಿ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ ಟೇಸ್ಟು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ನೀಟಾಗಿ ಒಂದು ಮಿಕ್ಸ್ ಮಾಡಬೇಕು. ನೀವು ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಮಿಕ್ಸ್ ಮಾಡಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಮೊದಲಿನ ಪ್ರೊಸೆಸ್ಸು ಮುಗೀತು. ಅಂದರೆ ಫಸ್ಟ್ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಇದು ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನಿಮ್ಮದು ಕುಕ್ಕರ್ ಯಾವ ರೀತಿ ಕೂಗುತ್ತೆ, ಯಾವ ಇದರಲ್ಲಿ ಬೇಯುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನೀರು ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಇಟ್ಕೊಳ್ಳಿ. ತುಂಬ ಗಟ್ಟಿ ಬೇಡ, ಮೀಡಿಯಮಾಗಿ ಇಟ್ಕೊಂಡ್ರೆ ಸಾಕು. ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಕೂಗೋದಕ್ಕೆ ಬಿಡ್ತೀನಿ. ಅದು ಕೂಗೋ ತಣ್ಣಗೆ ಆಗಿದ ನಂತರ ಕುಕ್ಕರು ಸಾಂಬಾರು ರೆಡಿ ಆಗಿದ ನಂತರ ಫೈನಲ್ ಒಗ್ಗರಣೆ. ಇವಾಗ ಒಗ್ಗರಣೆಗೆ ಬಾಣಲಿ ಬಿಸಿ ಇಟ್ಟು ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, 1 ಸ್ಪೂನಷ್ಟು ಸಾಸಿವೆ ಹಾಕಿ, ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕರಿಬೇವು ಇದು 3 ಜಜ್ಕೊಂಡಿದ್ದೀನಿ. ಕರಿಬೇವು ಹಾಗೆ ಬಿಡಿಸಿಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಕೆಲವರು ಬರೀ ಬೆಳ್ಳುಳ್ಳಿ ಹಾಕ್ತಾರೆ, ಕೆಲವರು ಬರೀ ಈರುಳ್ಳಿ ಹಾಕ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಎರಡು ಕಾಂಬಿನೇಷನಲ್ಲಿ ಹಾಕಿ ನೋಡಿ, ತುಂಬಾ ಟೇಸ್ಟ್ ಬರುತ್ತೆ. ತುಂಬಾ ಈ ಬೇಳೆ ಸಾರಿಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದು ಸ್ವಲ್ಪ ಹಸಿ ವಾಸನೆ ಇರ್ತಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು. ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡಿ. ಸಾಂಬಾರು ಕೂಡ ಆಗಿದೆ, ಕುದೀತಾ ಇದೆ ಎಲ್ಲ ನೋಡಿ. ಕಾಳು ಎಲ್ಲ ಪರ್ಫೆಕ್ಟಾಗಿ 2 ವಿಸಿಲ್ ಕೂಗಿಸಿದ್ರೆ ಸಾಕು. ತರಕಾರಿ ಕಾಳು ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ. ತಪ್ಪೇಲಿ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇದು ನೋಡಿ ಹಲಸಂದೆ ಕಾಳು ಸಾರಾಯಿತು ಸಪ್ರೇಟು. ಇದಕ್ಕೆ ಕರ್ಮೀನ ಹಾಕೋದು, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವರಿಗೆ ಕರ್ಮೀನ ಹಾಕೋದು ಇಷ್ಟ ಆಗೋದಿಲ್ಲ ಅಂಥವರು ಈ ರೀತಿ ಬರೀ ಹಲಸಂದೆ ಕಾಳು ಸಾರು ಮಾಡಿಕೊಂಡು ತಿನ್ನಿ ನೋಡಿ. ಇವಾಗ ಆ ಒಗ್ಗರಣೆಗೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಸಾಂಬಾರು ಹಾಕೋದ್ರಿಂದ ಅದು ಫ್ಲೇವರ್ ಅಲ್ಲೇ ಹಿಡ್ಕೊಳ್ಳುತ್ತೆ. ಇವಾಗ ಒಗ್ಗರಣೆ ಮಿಶ್ರಣ ಹಾಕಿದ ನಂತರ ನಾನು ಇವಾಗ ಕುಕ್ಕರಿಗೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಸಾಂಬಾರು ಏನಾದರೂ ಗಟ್ಟಿ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನೀವು ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ನಾರ್ಮಲ್ ಹಸಿ ಹಲಸಂದೆ ಕಾಳು ಸಾರು ರೆಡಿ ಆಯಿತು. ಇದಕ್ಕೆ ಕರ್ಮೀನ ಹಾಕೋದು ಹೆಂಗೆ ಅಂತ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನೋಡಿ ಕರ್ಮೀನು ತಲೆ ಬಿಡಿಸಿಟ್ಕೋಬೇಕು. ಕೆಲವರು ತಲೆನೂ ತಿಂತಾರೆ, ಆದರೆ ತಲೆಯಲ್ಲಿ ತುಂಬಾ ಕಲ್ಲಿರುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಕರ್ಕ್ ಅನ್ನೋದು ತಿನ್ನಬೇಕಾದ್ರೆ ಅದರಿಂದ ತಲೆನ ಈ ರೀತಿ ಬಿಡಿಸ್ಕೊಳ್ತೀವಿ. ನಾವು ಈ ರೀತಿ ನಾರ್ಮಲಾಗಿ ಬಿಡಿಸ್ಕೊತೀವಿ, ಕೆಲವರು ಈ ರೀತಿ ಬಿಡಿಸೋದಿಲ್ಲ. ಈ ರೀತಿ ಬಿಡಿಸೋದ್ರಿಂದ ಕಲ್ಲು ಸಿಗೋದಿಲ್ಲ, ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರಲ್ಲೂ ಕಲ್ಲು ಸಿಗುತ್ತೆ ತಲೆ ಬಿಡಿಸಿಲ್ಲ ಅಂತಂದರೆ. ಈ ರೀತಿ ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ ನಂತರ ಬಾಣಲಿಗೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಉರಿಬಾರ್ದು, ಡ್ರೈ ಆಗಿ ಹುರ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ, ಲೋ ಫ್ಲೇಮಲ್ಲೂ ಬೇಡ. ಅದು ಉರಿಬೇಕಾದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ.
ತಲೆ ಕೆಡಿಸ್ಕೊಬೇಡಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದನ್ನು ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಡ್ರೈ ಆಗಬೇಕು. ಅದು ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ ಹೋಗಬೇಕು. ನೀವು ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಒಂದು ಸ್ವಲ್ಪ ಹೊಲಸು ಬಂದುಬಿಡುತ್ತೆ. ಮೊದಲೇ ಫಿಶ್ ಅಲ್ವಾ, ಹೊಲಸು ಬಂದುಬಿಡುತ್ತೆ. ಅದರಿಂದ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈ ರೀತಿ ಓಕೆ ಬರುತ್ತೆ. ಸ್ವಲ್ಪ ಹುರ್ಕೋತಾ ಇರಬೇಕು, ಹಂಗೆ ಕೈ ಆಡಿಸ್ತಾ ಇರಬೇಕು. ತಳೆ ಹಿಡಿದ್ಬಿಡುತ್ತೆ, ಇಲ್ಲ ಅಂತ ಸೀದೋದಂಗೆ ಆಗಿಬಿಡುತ್ತೆ. ಕೆಲವರು ಸೀಗಡಿ ಇಷ್ಟಪಡ್ತಾರೆ, ಕೆಲವರು ಕರ್ಮೀನು ಇಷ್ಟಪಡ್ತಾರೆ. ಈ ರೀತಿ ಕರ್ಮೀನು, ಸೀಗಡಿ ಎಲ್ಲನೂ ತಿಂತಾ ಇರಬೇಕು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕರ್ಮೀನು ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಯಾವ ರೀತಿ ಕಾಳು ಹುಳಿ ಇರುತ್ತಲ್ಲ, ಕಾಳು ಹುಳಿಗೆ ಈ ರೀತಿ ಕರ್ಮೀನ ಹುರಿದು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಹುರಿದ ನಂತರ ನೋಡಿ, ಈ ರೀತಿ ಸ್ವಲ್ಪ ಲೈಟಾಗೆ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಸ್ವಲ್ಪ ಗಟ್ಟಿ ಆದಂಗೆ ಅನಿಸುತ್ತೆ. ಆವಾಗ ನೀವು ಸ್ಟಾಪ್ ಮಾಡಿ ಅದಕ್ಕೆ ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಕರ್ಮೀನಲ್ಲಿರುವಂಥ ಹೊಲಸು ಕೂಡ ಹೋಗುತ್ತೆ. ಹಾಗೆ ಕಲ್ಲು ಗಲೀಜು ಏನಾದರೂ ಇದ್ರೂ ಅದು ಕೂಡ ಹೋಗುತ್ತೆ. ಇವಾಗ ಮೊದಲಿಗೆ ನಾನು ಸಾಂಬಾರನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದಾಗಿದ್ದ ನಂತರ ನಾನು ಕರ್ಮೀನು ಹುಳಿ ಮಾಡ್ತಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ನೋಡಿ, ಹುಣಸೆ ಹುಳಿ ಹಾಕಿದ್ರೆ ಸ್ವಲ್ಪ ಹುಳಿ ಚೆನ್ನಾಗಿ ಬರುತ್ತೆ. ಕರ್ಮೀನು ಹುಳಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದು ಸಾಂಬಾರು ಕುದೀತಾ ಇದೆ. ಕುದಿಬೇಕಾದ್ರೆ ನೀವು ಹುರಿದಿಟ್ಕೊಂಡಿರ್ತೀರಲ್ಲ, ಹುರಿದು ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥ ಕರ್ಮೀನ ಇದಕ್ಕೆ ಹಾಕಬೇಕು. ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಕರ್ಮೀನ ಹಾಕಿದ ನಂತರ ನೀವು ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ 5ರಿಂದ 10 ನಿಮಿಷ, ಯಾಕೆಂದರೆ ಚೆನ್ನಾಗಿ ಹುರಿದಿರೋದ್ರಿಂದ 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕರ್ಮೀನು ಹುಳಿ ಪಟಾಪಟ್ ಅಂತ ರೆಡಿ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಂಡೆ ಕಾಳಲ್ಲಿ ಕರ್ಮೀನು ಹುಳಿ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ವ್ಲಾಗ್ಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ತಪ್ಪದೇ ನಿಮಗೆ ರೆಸಿಪಿನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕವನಸ್ ವ್ಲಾಗ್ಸ್.